Hello everyone, welcome back. You all into the CAD Design in Kannada YouTube ಚಾನಲ್. ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಟರ್ನಿಂಗ್ನ 2D ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು ಅಂತೇಳಿ ನಾವು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೋಗ್ರಾಮಿಂಗನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಟರ್ನಿಂಗ್ ಪ್ರೋಗ್ರಾಮಿಂಗನ್ನು ಮಾಸ್ಟರ್ ಕ್ಯಾಮಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾರಾದರೂ ನೀವು ಪ್ರೀವಿಯಸ್ ಕ್ಲಾಸಿನ ವಿಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ವಾಚ್ ಮಾಡಿ. ಸೊ ನಿಮಗೆ ಡಿಸೈನಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ 2D ಡ್ರಾಯಿಂಗನ್ನು ಯಾವ ರೀತಿ ರೀಡಿ ಮಾಡ್ಬೇಕು ಅಂತೇಳಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಪ್ಲೀಸ್ ಫಸ್ಟ್ ನೀವು ಅಲ್ಲಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿದೆ. ಆ 2 ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿದರೆ ನಿಮಗೆ ಈ ವಿಡಿಯೋ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಲೆಟ್ಸ್ ಮೂವ್ ಟು ದ ಸ್ಕ್ರೀನ್. ಓಕೆ, ಸೊ ಇವಾಗ ಸ್ಕ್ರೀನಲ್ಲಿ ಮೂವ್ ಆಗ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಈ ಒಂದು ಪಾಯಿಂಟನ್ನು ಒರಿಜಿನಲ್ ಆಗಿ ರೆಫರೆನ್ಸ್ ಮಾಡ್ಕೊಂಡು ನಾವು ಡ್ರಾಯಿಂಗನ್ನು ಡ್ರಾ ಮಾಡಿದ್ದೀವಿ, ರೈಟ್? ಸೊ ನಮಗೆ ಟರ್ನಿಂಗ್ ಪ್ರೊಫೈಲ್ಗೆ ನಾವು ಜಸ್ಟ್ ಹಾಫ್ ಪ್ರೊಫೈಲ್ ಇದ್ರೆ ಸಾಕು, ನಮಗೆ ಪೂರ್ತಿ ಕಂಪ್ಲೀಟ್ ಪ್ರೊಫೈಲ್ ಏನು ಬೇಕಾಗಿಲ್ಲ ನಮಗೆ ಇಲ್ಲಿ ಟರ್ನಿಂಗ್ಗೋಸ್ಕರ. ಸೊ ಅದಕ್ಕೆ ನಾವು ಏನು ಮಾಡಮ್ಮ, ನಾವು ಇದನ್ನು ಹಾಫ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ಸೊ ನಮ್ಗೆ ಕೂಡ ಕನ್ಫ್ಯೂಷನ್ ಇರೋಂಗಿಲ್ಲ ಆ್ಯಂಡ್ ಚೈನ್ ಸೆಲೆಕ್ಷನಲ್ಲಿ ತುಂಬ ಈಸಿಯಾಗಿ ಚೈನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಬಹುದು. ಸೊ ಆ ಒಂದು ರೀಸನ್ಗೋಸ್ಕರ ನಾವು ಇವಾಗ ಸೆಂಟ್ರಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಂಡು ಬಾಟಮ್ ಪೋರ್ಷನನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡೋಣ. ಓಕೆ, ಸೊ ಹಾಗೆ ನಾನು ಇವಾಗ ವೈರ್ ಫ್ರೇಮಲ್ಲಿ ಮೂವ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಲೈನ್ ಆಪ್ಷನ್ಸ್ ಇದೆಯಲ್ಲ, ಸೊ ಲೈನನ್ನು ಸೆಲೆಕ್ಟ್ ಮಾಡಿ. ಸೊ ದೆನ್ ಒರಿಜಿನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿ ದೆನ್ ಕನೆಕ್ಟ್. ನಾವು ಸೆಲೆಕ್ಟ್ ಡಿವೈಡ್. ಸೊ ಡಿವೈಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಇವೆರಡು ಡಿಲೀಟ್ ಮಾಡ್ತೀರಿ ಆ್ಯಂಡ್ ರಿಮೈನಿಂಗ್ ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ನೀವು ಕೀಪ್ಯಾಡಲ್ಲಿ ಡಿಲೀಟ್ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ನಾವು ಇವಾಗ ಡೈರೆಕ್ಟ್ ಪ್ರೋಗ್ರಾಮಿಂಗಲ್ಲಿ ಮೂವ್ ಆಗ್ತಾ ಇದ್ದೀನಿ. ಸೊ ಇವತ್ತು ನಾವು ಸ್ಟಾಕ್ ಸೆಟಪ್ಪನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸಿಂದ ರಫಿಂಗ್ ಪ್ರೊಸೆಸ್ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಸ್ಟಾಕ್ ಸೆಟಪ್ ನಮಗೆ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಸ್ಟಾಕ್ ಸೆಟಪ್ ಪ್ರಾಪರಾಗಿ ಅರೇಂಜ್ ಮಾಡಿಲ್ಲ ಅಂದರೆ ಟೂಲ್ ಬಂದು ನಮ್ಮ ಸ್ಟಾಕ್ ಅಂದರೆ ನಮ್ಮ ನಾವೇನು ಹೋಲ್ಡ್ ಮಾಡಿರ್ತೀವಲ್ಲ, ಸೊ ಜಾಗೆ ಬಂದು ಟಚ್ ಆಗುವಂತಹ ಚಾನ್ಸಸ್ ಎಲ್ಲ ಇರುತ್ತೆ. ಓಕೆ, ಸೊ ಹಾಗಾದರೆ ನಾನು ಇವಾಗ ನೋಡಿ ಇಲ್ಲಿ ಮಷೀನಲ್ಲಿ ಹೋಗ್ತಾ ಇದ್ದೀನಿ. ಸೊ ನಾವು ಇಷ್ಟೊತ್ತನ ಮಿಲ್ ಆಪ್ಷನ್ಸನ್ನು ಯೂಸ್ ಮಾಡಿದ್ದೀವಿ. ಸೊ ಮಿಲ್ಲಿಂಗೋಸ್ಕರ ಇವತ್ತು ನಾವು ಟರ್ನಿಂಗ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಲೇತಲ್ಲಿ ಹೋಗ್ಬೇಕು. ನಾವು ಲೇತಲ್ಲಿ ಹೋಗಿ ನಮ್ಗೆ ಇಲ್ಲಿ ಡಿಫಾಲ್ಟ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಸೊ ಡಿಫಾಲ್ಟನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನೋಡಿ, ಡಿಫಾಲ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಟರ್ನಿಂಗ್ ಅಂತೇಳಿ ಓಪನ್ ಆಗುತ್ತೆ. ಸೇಮ್ ಮಿಲ್ಲಿಂಗಲ್ಲಿ ಯಾವ ರೀತಿ ಓಪನ್ ಆಗ್ತದೋ ಅದೇ ರೀತಿ ಟರ್ನಿಂಗ್ ಅಂತೇಳಿ ಓಪನ್ ಆಗಿದೆ. ಸೊ ಇಲ್ಲಿ ನಮಗೆ ಜನರಲ್, ಸೊ ನಾರ್ಮಲ್ ಆಗಿ ಯೂಸ್ ಆಗುವಂತಹ ಟೂಲ್ ಪಾತ್ ಲೀಸ್ಟ್ ಎಲ್ಲ ನಮ್ಗೆ ಇಲ್ಲಿ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ರಫ್, ಫಿನಿಶ್, ಡ್ರಿಲ್, ಫೇಸ್, ಕಟ್ ಆಫ್, ಗ್ರೂವ್, ಸೊ ಡೈನಾಮಿಕ್ ರಫ್, ಥ್ರೆಡ್, ಸೊ ಈ ರೀತಿ ಲಾಟ್ ಆಫ್ ಟೂಲ್ ಪಾತ್ ಲೀಸ್ಟ್ ಅನ್ನು ಕೊಟ್ಟಿದ್ದಾನೆ. ಸೊ 1 by 1 ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಸೊ ಇದಾದ್ಮೇಲೆ ಸಿ ಆಕ್ಸಿಸ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಮಗೆ ಫೇಸ್ ಕೌಂಟರ್, ಸಿ ಆಕ್ಸಿಸ್ ಕೌಂಟರ್ ಅಂತೇಳಿ ನಾರ್ಮಲ್ ಆಗಿ ಯೂಸ್ ಆಗುವಂತಹ ಕೆಲವೊಂದಿಷ್ಟು ಟೂಲ್ ಪಾತ್ ಲಿಸ್ಟ್ ಇದೆ. ಸೊ ಆ್ಯಂಡ್ ಪಾರ್ಟ್ ಹ್ಯಾಂಡ್ಲಿಂಗ್. ಸೊ ಪಾರ್ಟ್ ಹ್ಯಾಂಡ್ಲಿಂಗಲ್ಲಿ ಇಲ್ಲಿ ನಮಗೆ ಒಂದು 5 ಟೂಲ್ ಪಾತ್ ಎಲ್ಲ ಬರುತ್ತೆ. ಸೊ ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಓಕೆ, ಸೊ ನೋಡಿ, ನೀವು ಈ ರೀತಿ ಲೇತನ್ನು ಸೆಲೆಕ್ಟ್ ಮಾಡಿದಾಗ ಮಷೀನ್ ಗ್ರೂಪ್ 1 ಅಂತೇಳಿ ಓಪನ್ ಆಗುತ್ತೆ. ಸೊ ಅದರ ಬಾಟಮ್ ಅಲ್ಲಿ ಪ್ರಾಪರ್ಟೀಸ್ ಅಂತೇಳಿ ಇರುತ್ತೆ. ಸೊ ಪ್ರಾಪರ್ಟೀಸ್ ಅಲ್ಲಿ ಒಂದು ಪ್ಲಸ್ ಐಕಾನ್ ಸಿಂಬಲ್ ಇದೆಯಲ್ಲ, ಸೊ ಪ್ಲಸ್ ಐಕಾನ್ ಸಿಂಬಲ್ ಅನ್ನ ಕ್ಲಿಕ್ ಮಾಡಿ. ಸೊ ಆ ಕ್ಲಿಕ್ ಮಾಡಿದಾಗ ನಮಗೆ ಏನು ಫೈಲ್, ಟೂಲ್ ಸೆಟ್ಟಿಂಗ್ ಅಂಡ್ ಸ್ಟಾಕ್ ಸೆಟಪ್ ಅಂತೇಳಿ ಓಪನ್ ಆಗುತ್ತೆ. ಸೊ ಇದ್ರಲ್ಲಿ ನಾರ್ಮಲ್ ಆಗಿ ಟೂಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಟೂಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಮ್ಗೆ ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗಿ ಬರುತ್ತೆ. ಸೊ ಈ ಹೊಸ ವಿಂಡೋ, ಈ ಪ್ರೊಸೆಸ್ ಇವತ್ತೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನ, ಸೊ ಈ ಪ್ರೊಸೆಸ್ ನಾರ್ಮಲ್ ಆಗಿ ನಾವು ರೆಕಾರ್ಡ್ ಮಾಡುವಂತಹ ಎಲ್ಲ ಕ್ಲಾಸಸ್ ಅಲ್ಲಿ ಕಾಮನ್ ಥಿಂಗ್. ಅದಕ್ಕೆ ನೀವು ಒಂದ್ಸಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಂದ ಈ ಒಂದು ಟಾಪಿಕ್ ಇರಂಗಿಲ್ಲ. ಸೊ ಇದನ್ನ ಸ್ಕಿಪ್ ಮಾಡ್ಕೊಂತ ಹೋಗ್ತಾ ಇರ್ತೀನಿ. ಓಕೆ, ಸೊ ನೋಡಿ ಇಲ್ಲಿ ಟೂಲ್ ಸೆಟ್ಟಿಂಗ್ ಅಂತೇಳಿ ಓಪನ್ ಆಗಿದೆ. ಸೊ ಫಸ್ಟ್ ಒನ್ ನಮಗೆ ಕೇಳ್ತಾ ಇದೆ ಡಿಫಾಲ್ಟ್ ಪ್ರೋಗ್ರಾಮ್ ನಂಬರ್. ಸೊ ಪ್ರೋಗ್ರಾಮ್ ನಂಬರ್ ನಾವಿಲ್ಲಿ ಏನಾದರೂ ಒಂದು ಕೊಟ್ಟರೆ ಅದು ಡಿಫಾಲ್ಟ್ ಆಗಿ ನಾವು ಟೂಲ್ ಪಾತ್ ಜನರೇಟ್ ಮಾಡ್ತೀವಲ್ಲ, ಸೊ ಅವಾಗ ಆ ಒಂದು ಹೆಸರಿನ ಮೇಲೆ ಟೂಲ್ ಪಾತ್ ಅನ್ನೋದು ಜನರೇಟ್ ಆಗಿ ಬರುತ್ತೆ. ಸೊ ನಾರ್ಮಲ್ ಆಗಿ ನಾನು 1, 2, 3 ಅಂತೇಳಿ ಪ್ರೋಗ್ರಾಮ್ ನಂಬರ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ 1, 2, 3 ಅಂತೇಳಿ ನಾರ್ಮಲ್ ಆಗಿ ಈ ಫೋಲ್ಡರ್, ಸೊ ನಾವು ಇವತ್ತೇನು ಪ್ರೋಗ್ರಾಮ್ ಮಾಡ್ತೀವಲ್ಲ, ಸೊ ಅವೆಲ್ಲ ಇದೇ ಒಂದು ಹೆಸರಿನ ಮೇಲೆ ನಮ್ಮ ಒಂದು ಫೋಲ್ಡರ್ ಮೇಲೆ ಸೇವ್ ಹಾಕೋತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫೀಡ್ ಕ್ಯಾಲ್ಕುಲೇಷನ್ ಅಂತೇಳಿ ಇದೆ. ಸೊ ಫೀಡ್ ಕ್ಯಾಲ್ಕುಲೇಷನ್
ಟೂಲನ್ನು ರೆಫರ್ ಮಾಡ್ಕೊಂಡು ಫೀಡ್ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕಾ ಅಥವಾ ಮಟೀರಿಯಲನ್ನು ಬೇಸ್ ಮಾಡ್ಕೊಂಡು ಈ ಒಂದು ಫೀಡನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕಾ ಅಂತೇಳಿ ಹೇಳ್ತಾ ಇದೆ. ಸೊ ನಾರ್ಮಲ್ ಆಗಿ ನಾವು ಟೂಲನ್ನು ರೆಫರ್ ಮಾಡ್ಕೊಂಡೆ ಫೀಡ್ ವ್ಯಾಲ್ಯೂ ಆ್ಯಂಡ್ ಕಟಿಂಗ್ ಸ್ಪೀಡ್ ವ್ಯಾಲ್ಯೂ ಎಲ್ಲ ಕೊಡೋದು. ಸೊ ಅದಕ್ಕೆ ಫ್ರಮ್ ಟೂಲನ್ನು ಸೆಲೆಕ್ಷನ್ ಮಾಡಿ, ರೈಟ್. ಸೊ ಫ್ರಮ್ ಮಟೀರಿಯಲಿಂದ ಯಾಕೆ ಸೆಲೆಕ್ಟ್ ಮಾಡೋದು ಬೇಡ ಅಂದರೆ, ಸೊ ನಮ್ಮಲ್ಲಿ ಟೂಲ್ ಒಂದೇ ಇರುತ್ತೆ. ಸೊ ಆ ಒಂದು ಟೂಲ್ ನಾವು ಬೇರೆ ಬೇರೆ ಮಟೀರಿಯಲ್ಗೆಲ್ಲ ಅಪ್ಲೈ ಮಾಡ್ತಾ ಇರ್ತೀವಿ. ಸೊ ಪ್ರತಿಯೊಂದು ಮಟೀರಿಯಲ್ಗೆ ಒಂದು ಟೂಲ್ ಅಂದರೆ ನಾವು ಪರ್ಚೇಸ್ ಮಾಡೋಕ್ಕಾಗಂಗಿಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ಫ್ರಮ್ ಟೂಲ್, ಸೊ ಒಂದು ಟೂಲನ್ನು ನಾವು ಬೇರೆ ಬೇರೆ ಮಟೀರಿಯಲ್ಸ್ಗೆಲ್ಲ ಅಪ್ಲೈ ಮಾಡ್ತಾ ಇರ್ತೀವಿ. SS ಆಗಿರಲಿ, ಅಲ್ಯೂಮಿನಿಯಂ ಆಗಿರಲಿ, ಓಕೆ. ಸೊ ಆ ಒಂದು ರೀಸನ್ಗೋಸ್ಕರ ನೀವು ಫ್ರಮ್ ಟೂಲನ್ನು ಸೆಲೆಕ್ಟ್ ಮಾಡಿ. ಸೊ ಫ್ರಮ್ ಟೂಲಿಂದ ಡಿಫಾಲ್ಟ್ ಆಗಿ ಫೀಡ್ ರೇಟ್ ಅನ್ನೋದು ಸೆಟ್ ಹಾಕೊಂತ ಹೋಗ್ತಾ ಇರುತ್ತೆ ಇಲ್ಲಿ, ಓಕೆ. ಸೊ ನೆಕ್ಸ್ಟ್ ಟೂಲ್ ಪಾತ್ ಕಾನ್ಫಿಗರೇಷನ್ ಅಂತೇಳಿ ಇದೆ. ಸೊ ಟೂಲ್ ಪಾತ್ ಕಾನ್ಫಿಗರೇಷನ್ ಅಂದ್ರೆ ಏನು, ನಮಗೆ ಇಲ್ಲಿ ಕೆಲವೊಂದಿಷ್ಟು ವಾರ್ನಿಂಗ್ಸ್ ಇರುತ್ತೆ. ಸೊ ಅವುಗಳನ್ನು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಒನ್, ಅಸೈನ್ ಟೂಲ್ ನಂಬರ್ ಸೀಕ್ವೆಂಟ್ಲಿ ಅಂತಿದೆ. ಸೊ ಅಸೈನ್ ಟೂಲ್ ನಂಬರ್ ಸೀಕ್ವೆಂಟ್ಲಿ ಅಂತಿದೆ. ಅಂದ್ರೆ ನಾವು ಸೆಲೆಕ್ಟ್ ಮಾಡುವಂತಹ ಟೂಲ್ ನಂಬರ್ 1 ಫಸ್ಟ್ನೇ ಸೆಲೆಕ್ಟ್ ಮಾಡ್ತಿದ್ವಲ್ಲ. ಸೊ ಫಸ್ಟ್ ಯಾವುದೇ ಇರಲಿ 20 ಡಯಾಮೀಟರ್, ಸೊ ಯಾವುದೋ ಒಂದು ಕಟ್ಟರ್ ಇರಲಿ, ಸೊ ಅದು ನಮಗೆ ಟೂಲ್ ನಂಬರ್ 1 ಅಂತೇಳಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಸೊ ನೆಕ್ಸ್ಟ್ ಇನ್ನೂ ಒಂದು ಯಾವುದೇ ಒಂದು ತಗೊಂತೀವಲ್ಲ, ಸೊ ಅದು ಸೆಕೆಂಡ್ ನಂಬರ್ ಈ ರೀತಿ ಸೀಕ್ವೆಂಟ್ಲಿಗೆ 1 2 3 4 ಈ ರೀತಿ ಆಟೋಮೆಟಿಕ್ ಆಗಿ ಒಂದು ಸೀಕ್ವೆನ್ಸ್ ನಂಬರ್ ಪ್ರಕಾರ ಅದು ಆಟೋಮೆಟಿಕ್ ಆಗಿ ಸೇವ್ ಹಾಕೊಂತ ಬರುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ನಾವು ಇದನ್ನು ಚೆಕ್ ಮಾಡ್ಕೊಬೇಕು. ಸೊ ಇದನ್ನು ಆನ್ ಮಾಡಿ. ಸೊ ನಾವು ಫಸ್ಟ್ನೇ ಟೂಲ್ ಆಟೋಮೆಟಿಕ್ ಆಗಿ ಯಾವುದೇ ಟೂಲ್ ತೆಗೆದ್ರೆ ಅದಕ್ಕೆ 1 ನಂಬರ್ ಇದ್ರೂ ಸೆಲೆಕ್ಟ್ ಆಗುತ್ತೆ. ಸೊ ನಾವು ಒಂದೇ ನಂಬರ್ ಟೂಲಲ್ಲಿ ಮಷೀನಲ್ಲಿ ಹೋಗಿ, ಸೊ 1ನೇ ನಂಬರ್ ಸ್ಲಾಟ್ ಇರುತ್ತಲ್ಲ, ಸೊ ಒಂದು ಸ್ಲಾಟಲ್ಲಿ ನಾವು ಆ ಒಂದು ಟೂಲನ್ನು ಹಾಕಬೇಕು. ಸೊ ನೆಕ್ಸ್ಟ್ ತೆಗೆದು ಆಟೋಮೆಟಿಕ್ ಆಗಿ ಸೆಕೆಂಡ್ ಟೂಲಲ್ಲಿ ಸೆಲೆಕ್ಟ್ ಹಾಕೊಂತ ಹೋಗುತ್ತೆ. ದೆನ್ ವಾರ್ನ್ ಆಫ್ ಡೂಪ್ಲಿಕೇಟ್ ಟೂಲ್ ನಂಬರ್. ಸೊ ನಾ ಇವಾಗ ಒಂದು ಟೂಲನ್ನು ಯೂಸ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ 20 ಡಯಾಮೀಟರ್ ಇರುವಂತಹ ಫ್ಲಾಟ್ ಎಂಡ್ ಮಿಲ್ ಫಸ್ಟ್ ಸೆಲೆಕ್ಷನ್ ಮಾಡಿರ್ತೀನಿ. ಸೊ ಅದು 1 ನಂಬರ್ಗೆ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒಂದು 5 ಟೂಲ್ ಪಾತ್ ಯೂಸ್ ಮಾಡಿದ್ಮೇಲೆ ಅಗೇನ್ ನಾನು ಸೇಮ್ 20 ಡಯಾಮೀಟರ್ ಇರುವಂತಹ ಫ್ಲಾಟ್ ಎಂಡ್ ಮಿಲ್ ಸೆಲೆಕ್ಟ್ ಮಾಡಿದಾಗ ನಮಗೆ ಅದು ವಾರ್ನ್ ಮಾಡುತ್ತೆ. ಸೊ ಈ ಟೂಲನ್ನು ನೀನು ಆಲ್ರೆಡಿ ಯೂಸ್ ಮಾಡಿದ್ಯಾ, ಸೊ ಅಗೇನ್ ಯು ಆರ್ ಯೂಸಿಂಗ್ ದಿಸ್ ಟೂಲ್ ಅಂತೇಳಿ ಸೊ ವಾರ್ ಕೊಡುತ್ತೆ. ಬೇಕಂದ್ರೆ ನಾವು ಅಗೇನ್ ಎಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಗೇನ್ ನಾವು ಚೂಸ್ ಮಾಡ್ಕೊಳ್ಬಹುದು. ಸೊ ಇದು ರಿಪೀಟ್ ಆಗ್ತಾ ಇದ್ರೆ ಈ ರೀತಿ ನಮಗೆ ಒಂದು ಅಲಾರಾಮ್ ಅನ್ನೋದು ಕೊಡುತ್ತೆ. ಸೊ ಅದಕ್ಕೆ ಇದನ್ನು ಕೂಡ ಸೆಲೆಕ್ಟ್ ಮಾಡಿ, ರೈಟ್. ಸೊ ಇವೆರಡು ನಮಗೆ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ವಾರ್ನ್ ಆನ್ ಮಿಲ್ ಟೂಲ್ ಓರಿಯಂಟೇಷನ್ ಕಾನ್ಫ್ಲಿಕ್ಟ್ ಅಂತಿದೆ. ಸೊ ಇವೆಲ್ಲ ನಮ್ಗೆ ಏನು ಬೇಕಾಗಿಲ್ಲ, ಮೇನ್ ಇವೆರಡು ಆನ್ ಮಾಡಿ, ಓಕೆ. ಸೊ ಇದಾದ್ಮೇಲೆ ನಮಗೆ ಡೈರೆಕ್ಟ್ ಇವೆರಡು ಮೇನ್ ಇಂಪಾರ್ಟೆಂಟ್ ಇತ್ತು. ಸೊ ಅದಕ್ಕೆ ಇವೆರಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡೈರೆಕ್ಟ್ ನಾನು ಸ್ಟಾಕ್ ಸೆಟಪ್ ಅಲ್ಲಿ ಮೂವ್ ಆಗ್ತೀನಿ. ಸೊ ಇಲ್ಲಿ ಪಕ್ಕದಲ್ಲಿ ಇರುತ್ತೆ ಸ್ಟಾಕ್ ಸೆಟಪ್ ಅಂತೇಳಿ. ಸೊ ಸ್ಟಾಕ್ ಸೆಟಪ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸ್ಟಾಕ್ ಪ್ಲೇನ್ ಅಂತೇಳಿ ಇರುತ್ತೆ. ಸೊ ಸ್ಟಾಕ್ ಪ್ಲೇನ್ ಟಾಪ್ ಅಲ್ಲಿ ಇರಲಿ, ಏನು ಚೇಂಜಸ್ ಮಾಡ್ಕೋಬೇಡಿ, ಓಕೆ. ಟಾಪ್ ಅಲ್ಲೇ ಇರಲಿ. ಸೊ ಚೇಂಜ್ ಮಾಡ್ಬೇಕಂದ್ರೆ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಚೇಂಜ್ ಮಾಡಬಹುದು. ಸೊ ಇಲ್ಲಿ ವಿಂಡೋ ಓಪನ್ ಆಗುತ್ತೆ, ಇಲ್ಲಿಂದ ನಾವು ಚೇಂಜ್ ಮಾಡಬಹುದು. ಸೊ ನಿಮ್ದು ಏನಾದ್ರು ಚೇಂಜ್ ಇದ್ರೆ ಸೊ ಟಾಪ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಟಾಪ್ ಆಟೋಮೆಟಿಕ್ ಆಗಿ ಇರಬೇಕು. ದೆನ್ ಸ್ಟಾಕ್. ಸೊ ನೋಡಿ ಸ್ಟಾಕ್ ಅಂದ್ರೆ ನಮಗೆ ಸೊ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ನಮ್ಮ ಸ್ಟಾಕ್ ಇವಾಗ ಲೆಫ್ಟ್ ಸ್ಪಿಂಡಲ್ ಮೇಲೆ ಇದೆ, ರೈಟ್. ಸೊ ಲೆಫ್ಟ್ ಸ್ಪಿಂಡಲ್ ನಾವು ಇವಾಗ ಚೂಸ್ ಮಾಡಿರೋದಕ್ಕೆ ಲೆಫ್ಟ್ ಸ್ಪಿಂಡಲ್ ಇರಲಿ. ಸಪೋಸ್ ನೀವೇನೋ ರೈಟ್ ಸ್ಪಿಂಡಲ್ ಚೂಸ್ ಮಾಡ್ತಾ ಇದೆ, ರೈಟ್ ಸ್ಪಿಂಡಲ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರಾಪರ್ಟೀಸ್ ಇದೆಯಲ್ಲ, ಸೊ ಈ ಒಂದು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಗೇನ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಸ್ಟಾಕ್ನ ಡಯಾಮೀಟರ್, ನಮ್ಮ ಸ್ಟಾಕ್ನ ಲೆಂತನ್ನು ಕೊಡಬೇಕಾಗುತ್ತೆ, ಓಕೆ. ಸೊ ನೋಡಿ ಜಾಮೆಟ್ರಿ ನಮ್ಮ ಸಿಲಿಂಡರ್ ಟೈಪ್ ಇದೆ. ಸೊ ಅದಕ್ಕೆ ಸಿಲಿಂಡರ್. ಸೊ ನಮ್ಗೆ ಇಲ್ಲಿ ಭಾಳಷ್ಟು ಆಪ್ಷನ್ಸ್ ಇರುತ್ತೆ. ನೋ ಜಾಮೆಟ್ರಿ, ಸಾಲಿಡ್. ಸೊ ನಮ್ದು ಈ ಸದ್ಯ ಸಿಲಿಂಡರ್ ಇದೆಯಲ್ಲ, ಸೊ ಅದಕ್ಕೆ ಸಿಲಿಂಡರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇದಾದ್ಮೇಲೆ ಮೇಕ್ ಫ್ರಮ್ 2 ಪಾಯಿಂಟ್ಸ್. ಮೇಕ್ ಫ್ರಮ್ 2 ಪಾಯಿಂಟ್ಸ್ ಸೆಲೆಕ್ಟ್ ಮಾಡ್ಕೊಂಡು ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಡಯಾಮೀಟರ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸೊ ನಮ್ಮ ಟೂಲ್ನ ಲೆಂತ್ ಮತ್ತು ಡಯಾಮೀಟರ್ ಆಟೋಮೆಟಿಕ್ ಆಗಿ ವ್ಯಾಲ್ಯೂಸ್ ಅನ್ನೋದು ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೆ ಮೇಕ್ ಫ್ರಮ್ 2 ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಒರಿಜಿನ್ ಪಾಯಿಂಟ್, ಸೊ ಇದು ಮಿನಿಮಮ್ ಆ್ಯಂಡ್ ಇದು ನಮಗೆ ಮ್ಯಾಕ್ಸಿಮಮ್. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ OD ಔಟರ್ ಡಯಾಮೀಟರ್, OD ಅಂದರೆ ಔಟರ್ ಡಯಾಮೀಟರ್ 84 ಇದೆ ಅಂತೇಳಿ ಆಟೋಮೆಟಿಕ್ ಆಗಿ ಬರುತ್ತೆ. ಲೆಂತ್ 130 mm ಆಟೋಮೆಟಿಕ್ ಆಗಿ ಈ ರೀತಿ ತೆಗೆದುಕೊಳ್ಳುತ್ತೆ, ರೈಟ್. ಸೊ ನಿಮಗೆ ಗೊತ್ತಿದ್ರೆ ನೀವು ವ್ಯಾಲ್ಯೂ ಇಲ್ಲಿ ಟೈಪ್ ಮಾಡಬಹುದು. ಸಪೋಸ್ ಗೊತ್ತಿಲ್ಲ ಅಂದರೆ ನೀವು ಡೈರೆಕ್ಟ್ ಮೇಕ್ ಫ್ರಮ್ 2 ಪಾಯಿಂಟ್ ಆಪ್ಷನ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಓಕೆ. ಸೊ ಇನ್ನೊಂದು ಆಪ್ಷನ್ಸ್ ಇದೆ ಯೂಸ್ ಮಾರ್ಜಿನ್ ಅಂತೇಳಿ. ಸೊ ಯೂಸ್ ಮಾರ್ಜಿನ್ ಸೆಲೆಕ್ಟ್ ಮಾಡಿದ್ರೆ ಸೊ ಇದು ನಮ್ದು ಫಿನಿಶಿಂಗ್ ಸೈಜ್. ಆಕ್ಚುಲಿ 84 ಡಯಾಮೀಟರ್ 130 ಬಂದು ಫಿನಿಶಿಂಗ್ ಸೈಜ್.
ಸೊ ನಾವು ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತೀವಲ್ಲ, ಸೊ ಆ ವ್ಯಾಲ್ಯೂ ಇಲ್ಲಿ ಕೊಡಬೇಕಾಗುತ್ತೆ. ಯೂಸ್ ಮಾರ್ಜಿನ್ ಕ್ಲಿಕ್ ಮಾಡಿ. ಸೊ OD ಮಾರ್ಜಿನ್, ಸೊ ನಾವು 84 ಇದೆ ನಮಗೆ. ಸೊ 84 ಇದ್ರೆ ನಾವು ಇವಾಗ 1 mm ತಗೊಂತೀನಿ ನಾನು. ಓಕೆ, ಸೊ OD ಮಾರ್ಜಿನ್ 1 mm. ಸೊ ನಾವು ಶಾಪಿಂದ ಎಷ್ಟು ತಗೊಂಡ್ಬರ್ತೀವಿ ಅಂದರೆ, ಸೊ 85, 86 ಡಯಾಮೀಟರ್ ಇರುವಂತಹ ಸಿಲಿಂಡ್ರಿಕಲ್ ಜಾಬ್ ನಾವು ಪರ್ಚೇಸ್ ಮಾಡ್ಕೊಂಡು ಬರ್ಬೇಕು, ರೈಟ್. ಸೊ ರೈಟ್ ಮಾರ್ಜಿನ್ ಫೇಸಿಂಗ್ಗೋಸ್ಕರ ನಾವು ಎಷ್ಟು MM ಸ್ಟಾಕ್ ಅನ್ನು ಬಿಡ್ತಾ ಇದ್ದೀವಿ ಫೇಸಿಂಗ್ಗೋಸ್ಕರ, ರೈಟ್. ಸೊ ಫೇಸಿಂಗ್ಗೋಸ್ಕರ ನಾನು 1 mm ತಗೊತಾ ಇದ್ದೀನಿ ಅಗೇನ್. ಸೊ ರೈಟ್, ಈ ರೀತಿ. ನೆಕ್ಸ್ಟ್ ಲೆಫ್ಟ್ ಮಾರ್ಜಿನ್. ಸೊ ಲೆಫ್ಟ್ ಮಾರ್ಜಿನ್ ನಮ್ಗೆ ಹೋಲ್ಡಿಂಗ್ಗೋಸ್ಕರ ಎಷ್ಟು MM ಬಿಡ್ತಾ ಇದ್ದೀವಿ. ಸೊ ಹೋಲ್ಡಿಂಗ್ಗೋಸ್ಕರ ನಾನು 20 mm ಬಿಡ್ತಾ ಇದ್ದೀನಿ. ಓಕೆ, ಸೊ ಈ ರೀತಿ. ಸೊ ಶಾಪಿಂದ ನಾವು ಪರ್ಚೇಸ್ ಮಾಡ್ಕೊಂಡು ಬರ್ತೀವಲ್ಲ, ಆ ವ್ಯಾಲ್ಯೂಸ್ ಅನ್ನು ನಾವಿಲ್ಲಿ ಕೊಡಬೇಕು. ಸೊ ಕೊಟ್ಟ ನೋಡಿ, ಪ್ರಿವ್ಯೂ ಲೇತ್ ಬೌಂಡ್ರಿ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಆಗಿ ಇಲ್ಲಿ ಬೌಂಡ್ರಿ ತೋರಿಸ್ತಾ ಇರುತ್ತೆ ಒಂದು. ಸೊ ನೋಡಿ, ನಮ್ಮ ಜಾಬ್ ಏನಿದೆ ಅದು ಮೇಲ್ಗಡೆ ಬೌಂಡ್ರಿನ ಆಟೋಮೆಟಿಕ್ ಆಗಿ ತೋರಿಸ್ತಾ ಇರುತ್ತೆ. ಇದು ನಾವು ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿರೋದು. ಸೊ ಈ ನೋಡಿ, ಫೇಸಿಂಗ್ ಅಲ್ಲಿ ಕೂಡ ನಮ್ಗಿಲ್ಲಿ 1 mm ಸ್ಟಾಕ್ ತೋರಿಸ್ತಾ ಇದೆ, ರೈಟ್. ಸೊ ಈ ರೀತಿ. ದೆನ್ ಇಲ್ಲಿ ಎಸ್ಕೇಪ್ ಮೇಲೆ ಪ್ರೆಸ್ ಮಾಡಿ ಹಾಗೆ ನಾವು ಈ ಪೇಜಿಗೆ ಬರ್ತೀವಿ. ದೆನ್ ಓಕೆ. ಸೊ ಇದು ಬಂದು ಸ್ಟಾಕ್ ಬಗ್ಗೆ ಆಯ್ತು. ನೆಕ್ಸ್ಟ್ ನಾವು ಚೆಕ್. ಸೊ ನಾವು ಜಾವ್ಸ್ ಇರುತ್ತಲ್ಲ, ಸೊ ಜಾವ್ ಸೆಟ್ಟಿಂಗ್. ಸೊ ನಮ್ದು ಲೆಫ್ಟ್ ಸ್ಪಿಂಡಲ್ ಇದೆಲ್ಲ, ಸೊ ಲೆಫ್ಟ್ ಸ್ಪಿಂಡಲ್ ಸೆಲೆಕ್ಟ್ ಮಾಡ್ಕೊಂಡಿನಿ. ದೆನ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಅಷ್ಟೊಂದು ಯೂಸ್ಫುಲ್ ಏನಿಲ್ಲ, ಬಟ್ ಅನಿಮೇಷನ್ ನಮಗೆ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲಿ ನಮ್ಮ ಜಾಬ್ ಹೋಲ್ಡ್ ಆಗಿದೆ ಅಂತೇಳಿ. ಸೊ ಆ ಒಂದು ರೀಸನ್ಗೋಸ್ಕರ ಇದನ್ನು ಕೂಡ ಅಪ್ಲೈ ಮಾಡಿ, ನೀವು ಬಿಗಿನರ್ಸ್ ಅಪ್ಲೈ ಮಾಡಿ, ನಿಮ್ಗೆ ಕೂಡ ಚಲೋ ಒಂದು ಐಡಿಯಾ ಅನ್ನೋದು ಬರುತ್ತೆ. ಓಕೆ, ಸೊ ಇಲ್ಲಿ ನೇಮ್ ಬಂದು ಆಲ್ರೆಡಿ ನೇಮ್ ಎಲ್ಲ ಇರುತ್ತೆ ಇಲ್ಲಿ. ಸೊ ನಾವು ಡೈರೆಕ್ಟ್ ಏನು ಮಾಡ್ಬೇಕಂದ್ರೆ ಜಾಮಿಟ್ರಿ. ಸೊ ಇಲ್ಲಿ ಪ್ಯಾರಾಮೆಟ್ರಿಕ್ ಸೆಲೆಕ್ಟ್ ಆಗಿರ್ಬೇಕು. ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ನೋಡಿ ಸ್ಟೆಪ್ಸಲ್ಲಿ, ಸೊ ಸ್ಟೆಪ್ಸಲ್ಲಿ ಜಾ ಹೈಟ್, ಜಾ ವಿಡ್ತ್ ಎಲ್ಲ ಪ್ರತಿಯೊಂದು ನಮಗಿಲ್ಲಿ ತೋರಿಸ್ತಾ ಇರುತ್ತೆ. ದೆನ್ ಅದ್ರ ಪಕ್ಕದಲ್ಲಿ ಪ್ಯಾರಾಮೀಟರ್ಸ್ ಇದೆಯಲ್ಲ, ಸೊ ಪ್ಯಾರಾಮೀಟರ್ಸಲ್ಲಿ ಮೂವ್ ಆಗಿ. ಸೊ ಪ್ಯಾರಾಮೀಟರ್ಸಲ್ಲಿ ಇಲ್ಲಿ ಪೊಸಿಷನ್ ಇದೆಯಲ್ಲ, ಫ್ರಮ್ ಸ್ಟಾಕ್ ಆ್ಯಂಡ್ ಗ್ರಿಪ್ ಆನ್ ಮ್ಯಾಕ್ಸಿಮಮ್ ಡಯಾಮೀಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಗ್ರಿಪ್ ಲೆಂತ್ ಎಷ್ಟಿರಬೇಕು, 10 mm. ಸೊ ಟೋಟಲ್ 20 mm ಸ್ಟಾಕ್ ತಗೊಂಡಿದ್ವಲ್ಲ, ಸೊ ಅದರಲ್ಲಿ 10 mm. ಸೊ ಗ್ರಿಪ್ ಹೋಲ್ಡ್ ಆಗಲಿ ಅಂತೇಳಿ ಇದರ ಒಂದು ಮೀನಿಂಗ್ ಆಗುತ್ತೆ. ಸೊ ಡಿಸ್ಪ್ಲೇ ಬೌಂಡ್ರಿ, ಸೊ ಇವೆಲ್ಲವನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ದೆನ್ ಅಗೇನ್ ಕಮ್ ಟು ಜಾಮೆಟ್ರಿ ಆ್ಯಂಡ್ ಸೇವ್ ಓಕೆ. ಸೊ ಎಂಟ್ರಿ ಮೇಲೆ ಫ್ರೆಶ್ ಮಾಡಿ. ಸೊ ಆಟೋಮೆಟಿಕ್ ಆಗಿ ಸೊ ಜಾಮೆಟ್ರಿ ಅನ್ನೋದು ಬರುತ್ತೆ. ಸೊ ಇಲ್ಲಿ ನನಗೆ ಓಕೆ ಸ್ವಲ್ಪ ಹೈಡ್ ಆಗಿದೆ. ಸೊ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ದೆನ್ ಇಲ್ಲಿ ಕೂಡ ಕ್ಲಿಕ್ ಮಾಡಿ. ಸೊ ನಮಗೆ ಜಾಸ್ ಆನಿಮೇಷನ್ ಅನ್ನೋದು ತೋರಿಸುತ್ತೆ, ರೈಟ್. ಸೊ ನೋಡಿ, ನಾವು ರೈಟ್ ಸೈಡ್ ಓವರ್ ಆಲ್ 20 mm ತಗೊಂಡಿದ್ದೀವಿ. ಅದರಲ್ಲಿ 10 mmಗೆ ಪ್ರಾಪರ್ ಆಗಿ ಹೋಲ್ಡಿಂಗ್ ಆಗಿರೋದು ನಮಗೆ ತೋರಿಸುತ್ತೆ, ರೈಟ್. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನು ಇದರ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣಂತೆ. ಓಕೆ, ಸೊ ಥ್ಯಾಂಕ್ ಯು.